ಬ್ರೇಕ್ ನಂತರ ಶ್ರುತಿ ಬಿದ್ದು ಸುವರ್ಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಇಷ್ಟು ಹೊತ್ತು ಶ್ರುತಿಯವರು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಾವಧಾನವಾಗಿ ಆನ್ಸರ್ ಮಾಡಿದ್ದಾರೆ. ಅವರು ಹಾಡಿದ್ರು, ನಮ್ಮ ನಗಿಸಿದ್ರು. ಸೊ ಇನ್ನೂ ಸ್ವಲ್ಪ ಕ್ವಶನ್ಸ್ ಇದೆ, ಅವರ ಬಗ್ಗೆ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ಇದೆ. ಸೊ ನಂದೊಂದು ಸಣ್ಣ ಕ್ವಶನ್ ಇದೆ. ಸೊ ಶ್ರುತಿಯವರ ನಿಮ್ಮ ಲೈಫ್ ಸ್ಟೈಲೇ ಬೇರೆ. ಸೊ ನಿಮ್ಮ ನೋಡಬೇಕಾದ್ರೆ ಯಾವತ್ತು ನಿಮ್ಮ ಕಾಸಿಗೆ ಕುಂಕುಮ ನಮ್ಮ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದಕ್ಕೆ ಯಾವ ಪ್ರೇರಣೆ ನಿಮಗೆ ಯಾರು ಹೇಳ್ಕೊಟ್ರು ದೊಡ್ಡದು ಕುಂಕುಮ ಇಡಬೇಕು ಅಂತ ಹೇಳೋದನ್ನ? ತುಂಬ ದಬ್ಬಾಳಿಕೆ ಮಾಡಿ ನಮ್ಮಮ್ಮ ಇಡ್ತಾ ಇದ್ರು ನನ್ನ. ಇಟ್ಕೊಳ್ಳೇಬೇಕು ನೀನು ಆ ಥರ ಹಣೆಗೆ ಅಂತ ಹೇಳಿ 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 ಹಿಡಿಸೋರು ನಮಗೆ. ಅದು ಅಮ್ಮ ಹೇಳಿ ಹಾಗೆ ಇಟ್ಕೊಂಡು ನಾನು ಇಮೇಜ್ ಅಂತ ಕ್ರಿಯೇಟ್ ಆಗಿ ಚಿಕ್ಕ ಹಣೆ ಬೊಟ್ಟು ಇಟ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ನಾನು ಅಂತ ನಮಗೆ ಒಂಥರ ಗಿಲ್ಟ್ ಕಾಡಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ನಮ್ಮಮ್ಮ ಅಷ್ಟು ಬುದ್ಧಿವಂತರು. ಅವ್ರ ಆಸೆನ ನಮಗೆ ಅನ್ಸ್ಬಿಡ್ಬೇಕು, ನಾವು ಇದನ್ನೇ ಮಾಡಬೇಕು ಅಂತ. ನಮ್ಮಮ್ಮ ಅದರಲ್ಲೆಲ್ಲ ತುಂಬಾ ಬುದ್ಧಿ. ಅಂದ್ರೆ ಸೀರೆ, ಜುಮ್ಕಿ ಎಲ್ಲ ನಮ್ಮಮ್ಮಂದೇ ಅದು. ಇದೆಲ್ಲ ಇದೊಂದು ಟ್ರೆಂಡ್ ಶುರು ಮಾಡಿದ್ದೆ ಶ್ರುತಿ ಅಂತ ಹೇಳ್ಬೋದು. ಅದಕ್ಕೆ ಕಾರಣಕರ್ತರು ನಮ್ಮ ಮಾತು ನಿಮ್ಮಮ್ಮ. ಓಕೆ, ಈಗ ಒನ್ ವರ್ಡ್ ಆನ್ಸರ್ಸ್. ಎಸ್, ಇಷ್ಟು ತುಂಬಾ ರೆಡಿ ರೆಡಿ. ಅನಿಯಮ್ಮ ನಾನು ಹೇಳಬೇಕದು ಅಲ್ಲ. ಓಕೆ ಸರಿ, ಇವಾಗ ಇಷ್ಟು ಜನರ ಜೊತೆ ನೀವು ಕೋ ಆಕ್ಟರ್ಸ್ ಮಾಡಿದ್ರಿ, ಯಾರು ತುಂಬಾ ಇಷ್ಟ? ಎಲ್ರು ಇಷ್ಟಪ್ಪ. ಹಂಗೇಳಂಗಿಲ್ಲ, ನನಗೆ ಅನ್ಸುತ್ತಾನೆ ನಾನು ಹೇಳೋದು, ನಿಮ್ಗೆ ಆನ್ಸರ್ ನಾನು ಹೇಳಕತ್ತ. ಇದೊಳ್ಳೆ ಕತೆ ಮೇಡಮ್, ನನಗೆ ಏನ್ ಅನ್ಸುತ್ತೋ ಅತ್ತಾನೆ ಹೇಳ್ತೀನಿ. ಇಲ್ಲ ಇಲ್ಲ, ಯಾರಾದ್ರೂ ಒಬ್ರು. ಹಂಗಾದ್ರೆ ಒಂದ್ ಕೆಲಸ ಮಾಡಿ, ನಾನು ಕ್ವಶನ್ ಕೇಳ್ತೀನಿ ಮೇಡಮ್ ಅವ್ರೆ, ಆದ್ರೆ ನಾನ್ ಹೇಳಿರೋ ಆನ್ಸರ್ನೇ ಹೇಳ್ಬೇಕು. ಮೋಸ್ಟ್ಲಿ ಅಮ್ಮ ನೆನಪಾಗ್ತಿರ್ಬೇಕು ಈಗ ಇವ್ರ ಹತ್ರ ಆರ್ಡರ್ ಮಾಡ್ಬೇಕು. ಅಲ್ಲ ನೋಡಿ, ನನ್ಗೆ ಏನ್ ಅನ್ಸುತ್ತೋ ಅದನ್ನೇ ಹೇಳ್ತೀನಪ್ಪ. ಹಂಗಿದ್ರೆ ಕ್ವಶನ್ ಅಲ್ಲ, ಯಾರೋ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಜಾಸ್ತಿ ಇಷ್ಟ ಇರ್ತಾರೆ. ಲೋಕೇಶ್ ಅಂಕಲ್ ತುಂಬಾ ಇಷ್ಟ. ಓಕೆ, ಇವಾಗ ರಾಮಾಶ್ಯಾಮ ಭಾಮ ಅಲ್ಲಿರುವಂತಹ ಶ್ರುತಿ, ಶ್ರುತಿಯಲ್ಲಿರುವಂತಹ ಶ್ರುತಿ, ವೀರಪ್ಪ ನಾಯಕ ಅಲ್ಲಿರುವಂತಹ ಶ್ರುತಿ, ಈ ಮೂರರಲ್ಲಿ ನಿಮಗೆ ತುಂಬಾ ಇಷ್ಟ, ಇವತ್ತಿಗೂ ಇಷ್ಟ, ಆಮೇಲೆ ಕರ್ಪೂರದ ಗೊಂಬೆ ಶ್ರುತಿ, ಈ ನಾಲ್ಕರಲ್ಲಿ ನನಗೆ ಇವತ್ತಿಗೂ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ, ನಂಗೆ ಬೋರ್ ಹೊಡ್ಸಿಲ್ಲ, ಯಾವುದು? ಶ್ರುತಿ. ಶ್ರುತಿನೇ. ಶ್ರುತಿ ಸಿನಿಮಾದಲ್ಲಿರೋ ಶ್ರುತಿ ಬಿಟ್ಟು ಮೂರರಲ್ಲಿ? ಶ್ರುತಿ ಬಿಟ್ಟರು ಮೂರರಲ್ಲಿ ಅದ್ರಲ್ಲಿ ಯಾವುದು ನಾನಲ್ಲ. ನಂಗೆ ಶ್ರುತಿನೇ. ಓಕೆ, ಒಂದ್ ಕಡೆ ಗ್ಲಿಸರಿನ್, ಒಂದ್ ಕಡೆ ಸ್ಮೈಲ್ ಫೇಸ್ ಇರುವಂತಹ ಒಂದು ಬೊಂಬೆ, ಯಾವ್ದು ಚೂಸ್ ಮಾಡ್ತೀರಾ? ಗ್ಲಿಸರಿನ್ ಹಾಕೊಂಡು ನಗ್ತೀನಿ, ಯಾಕಂದ್ರೆ ಅವಾಗ ಆನಂದ ಬಾಷ್ಪ ಆಗುತ್ತಲ್ಲ. ಓಕೆ, ಬಿರಿಯಾನಿ, ಚಿತ್ರಾನ್ನ? ಚಿತ್ರಾನ್ನ ಇಷ್ಟನಾ? ವೆರಿ ನೈಸ್. ಯಾಕಂದ್ರೆ ಅಲ್ಲಿ ಬಿರಿಯಾನಿಗೋಸ್ಕರ ಒಂದು ಕೋಳಿ ಸಾಯಿಸ್ಬೇಕಲ್ಲ. ಆದ್ರೂ ದಿನ ಸಾಯಿಸ್ ತಿಂತೀರಾ? ನೋ, ಯಾರೋ ಸಾಯಿಸಿರೋದು ನಾನು ತಿಂತೀನಿ. ನಗೋ ಶ್ರುತಿ, ಅಳೋ ಶ್ರುತಿ ನೋಡಿದ್ವಿ, ರಾಜಕೀಯ ಜೀವನ ಶ್ರುತಿನೂ ನಾವು ನೋಡಿದೀವಿ. ನೋಡ್ಬೇಕಲ್ರಿ? ನೋಡ್ಯಾರ? ಹೌದಲ್ಲ, ನೋಡ್ಯಾರ, ನೋಡ್ಯಾರ, ಮಂದಿ ನೋಡಿದ್ದಾರೆ, ನಾವು ನೋಡಿದೀವಲ್ವಾ. ಸೊ ಮುಂದೇನು ರಾಜಕೀಯದಲ್ಲಿ ಏನು ಕಂಟಿನ್ಯೂ ಆಗ್ತಾರ, ಸಿನಿಮಾದಲ್ಲಿ ಇರ್ತಾರ? ಏನ್ ಆಸೆ ಇದೆ? ರಾಜಕೀಯ ಅಂದ್ರೆ ಏನ್ ಅನ್ಸುತ್ತೆ ಅಂತ ಮುಂದೆ? ಏನಿಲ್ಲಪ್ಪ, ನಾನು ನೋಡಿ ಎಲ್ಲ ರಂಗದಲ್ಲೂ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೇನು ಗೊತ್ತಿದೆಯೋ ಐ ವಾಂಟ್ ಟು ಡೂ ಎವ್ರಿಥಿಂಗ್. ನನಗೆ ಗೊತ್ತಿಲ್ವಾ, ನನಗೆ ಗೊತ್ತಾಗಬೇಕದು, ನಾನು ತಿಳ್ಕೊಳಕ್ಕೆ. ಎಸ್, ನಾನು ತಿಳ್ಕೊಳಕ್ಕೆ ಆಸೆ ಪಡ್ತೀನಿ. ಯಾಕಂದರೆ ನಾನು ಹಳ್ಳಿಗಳಿಗೆ ಹೋಗುವಾಗ ಜನ ನಿಮ್ಗೆ ಗೊತ್ತಿಲ್ಲ ಮೇಡಮ್ರೆ, ನಾನು ಹೆಣ್ಮಕ್ಳು ನೋಡಿದಾಗ ಫಸ್ಟ್ ಹತ್ಬಿಡ್ತಾರೆ. ನನ್ನ ಮುಖ ನೋಡಿದ್ರೆ ಏನಕ್ಕೂ ಅಂತ ಗೊತ್ತಾಗಲ್ಲ, ಅವ್ರಿಗೆ ಅಳಬೇಕು ಅನ್ಸುತ್ತೆ ನಾನು ನೋಡಿದ್ರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ, ಶ್ರುತಿಯವರೇ ಆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಗೊತ್ತಾ ಅಂತ ರಿಯಲೈಸ್ ಆಗೋಕ್ಕೆ ಅವ್ರಿಗೆ ಒಂದು 10 ನಿಮಿಷ ಬೇಕು. ಅಂದರೆ ದೆ ಫೀಲ್, ಯಾಕೋ ನನ್ನನ್ನು ನೋಡಿದ್ರೆ ಓಪನ್ ಅಪ್ ಆಗಬೇಕು ಅನ್ಸುತ್ತೆ ಅವ್ರಿಗೆ, ಅವ್ರ ಕಷ್ಟ ಏನೋ ಹೇಳ್ಕೋಬೇಕು ಅನ್ಸುತ್ತೆ. ನಾನೆಲ್ಲೋ ತಂಗಿಯಾಗೋ, ಅಕ್ಕಳಾಗೋ, ಅಥವಾ ಮಗಳಾಗೋ ನನ್ನನ್ನು ನೋಡ್ತಾರೆ ಅವರು, ಹಾಗೆ ಫೀಲ್ ಮಾಡ್ತಾರೆ ನನ್ನ. ಸೊ ಈ ಭಾಗ್ಯ ಎಷ್ಟು ಜನ. ಈಗ ಸಿನಿಮಾ ಶೂಟಿಂಗ್ ಅಂತ ಹೇಳ್ಬಿಟ್ಟು ಊರೂರು ಸುತ್ತೋದಕ್ಕೂ ಈ ರಾಜಕೀಯ ಜೀವನದಲ್ಲಿ ಅವರ ಸಮಸ್ಯೆನ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವಾ? ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಸಿನಿಮಾದಲ್ಲಿ ಎಲ್ಲೋ ಒಂದು 10-100 ಜನ, ನಾವೇ ಒಂದು ಇಷ್ಟು ಜನ ಹಿಂಗೆ ಹೋಗಿ ಬರ್ತಿದ್ವಿ. ಇದರಿಂದ ಆಚೆ ಹೋಗೋಕೆ ನಮಗೆ ಅವಕಾಶನೇ ಇರಲಿಲ್ಲ. ಯಾಕಂದರೆ ಪೊಲಿಟಿಷಿಯನ್ಗೂ ಕಲಾವಿದ್ರಿಗೂ ಎರಡೇ ವ್ಯತ್ಯಾಸ. ಒಬ್ಬ ಕಲಾವಿದ ಜನರಿಗಿಂತ ಎಷ್ಟು ದೂರ ಇರ್ತಾನೋ ಅಷ್ಟು ಗೌರವ, ಒಬ್ಬ ಪೊಲಿಟಿಷಿಯನ್ ಎಷ್ಟು ಜನರ ಹತ್ರ ಇರ್ತಾನೋ ಅಷ್ಟು ಗೌರವ. ಇವೆರಡರ ಮಧ್ಯೆ ಸಿನಿಮಾದವರು ಕಲಾವಿದರು ಇದ್ದಾರಲ್ಲ, ಅವ್ರ ಜೀವನ ನಡೆಸೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ನೀವು ಬೀದಿಲಿ ಕಾಣ್ತಾ ಇದ್ರೆ ಜನ ನಿಮ್ಗೆ ದುಡ್ಡು ಕೊಟ್ಟು ಯಾಕೆ ಸಿನಿಮಾಗೆ ನೋಡೋಕೆ ಬರ್ತಾರೆ? ನೋಡಿದೀನಿ ಬಿಡ, ಎಲ್ಲ ಮೇಕಪ್ ಮೇಲೆ ಇವರು ಹೆಂಗಿದ್ದಾರೆ ಅಂತ ನಮ್ಗೆ ಗೊತ್ತು ಅಂತಾರೆ. ಬಟ್ ಆ ಎರಡು ಜೀವನವನ್ನು ಸಕ್ಸಸ್ಫುಲ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಯಾಕಂದರೆ ತೆರೆ ಮೇಲೆ ಎಷ್ಟು ಸಹಜವಾಗಿದ್ದೀನೋ ತೆರೆ ಹಿಂದೆ ಕೂಡ ಹಾಗೆ ಇರ್ತೀನಿ. ಹಾಗಾಗಿ ಜನರ ಜೊತೆ ಬೆರೆಯೋಕ್ಕೆ ನನಗೆ ತುಂಬಾ
ಸರಳವಾಯಿತು. ಜೊತೆಗೆ ಅವರು ನನ್ನನ್ನು ಯಾವತ್ತೂ ಒಂದು ಡ್ರೀಮ್ ಗರ್ಲು ಅಥವಾ ಸಿನಿಮಾ ಸ್ಟಾರ್ ಆಗೇ ನೋಡಿಲ್ಲ. ನನ್ನ ಮನೆ ಮಗಳಾಗಿ, ನನ್ನನ್ನು ಅಕ್ಕನಾಗಿ ತಂಗಿಗಳಾಗಿ ನೋಡಿರೋದ್ರಿಂದ ಅವ್ರ ಮನೆಯೊಳಗೆ ಹೋಗ್ತಿದ್ದಂಗೆ ನಮ್ಮಲ್ಲಿ ಒಬ್ಳು ಅನ್ನೋಷ್ಟು ಫೀಲ್ ಮಾಡಿದ್ದಾರೆ. ಇವತ್ತು ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನಗನ್ಸಿದ್ದು ಅಂತ ಹೇಳಿದ್ರೆ ಒಬ್ಬ ಅಪೂರ್ವ ಮಹಿಳೆ, ಅದ್ರ ಜೊತೆಗೆ ಸಕ್ಸಸ್ಫುಲ್ ವುಮನ್ ಅಂತ ನನಗನ್ನಿಸ್ತು. ಐ ಆಮ್ ವೆರಿ ಗ್ರೇಟ್ಫುಲ್. ಇಫ್ ಐ ಆಮ್ ರಿಯಲಿ ಸಕ್ಸಸ್ಫುಲ್, ಇಫ್ ಯು ಕಾಲ್ ಮಿ ಲೈಕ್ ದಟ್, ಐ ಆಮ್ ವೆರಿ ಬ್ಲೆಸ್ಡ್. ಒಂದು ಸಣ್ಣ ಬ್ರೇಕ್ ಈ ಗಿಫ್ಟ್ಗೋಸ್ಕರ. ಎಲ್ಲ ತಿನ್ನೋದೇ ಕೊಡ್ತಾ ಇದ್ದೀರಪ್ಪ ನೀವು. ನೋಡಿ, ಹೆಂಗ್ ಗೊತ್ತಾಗುತ್ತೆ ನೋಡಿದ ತಕ್ಷಣ ಅದು ತಿನ್ನೋದು? ಅಲ್ಲ, ನೀವೆಲ್ಲರೂ ಒಂದು ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀರಾ. ನೀವೆಲ್ಲರೂ ಇಷ್ಟು ಸಣ್ಣ ಇದ್ದೀರಾ, ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಶ್ರುತಿನ್ ಬಿಡಬಾರ್ದು, ಒಂದು 4 kg ದಪ್ಪ ಮಾಡಬೇಕು ಅಂತ. ಇದು ಶ್ರುತಿಯವರೇ ನೋಡಿ, ಹೌದಾ? ಇಷ್ಟ ಆಗುತ್ತೆ ಅಂತ ಕೈಮನ ಟೇಸ್ಟ್ ಮಾಡಿ ತಗೊಳ್ಳಿ. ಯಾವ್ದು ಗಿಫ್ಟ್ ತಿಂದಿಲ್ಲ, ಸೊ ಇದು ತಿನ್ಬಿಡಿ ಇವತ್ತು. ಅಂದರೆ ನನಗೆಲ್ಲ ತಿನ್ನಿಸ್ತಾ ಇದ್ದೀರಾ, ಬಂದವ್ರಿಗೆಲ್ಲ ಇವ್ರು ತಿನ್ನಿಸ್ತಾ ಇದ್ದಾರೆ. ಇವ್ರು ಯಾವುದ್ರಲ್ಲೂ ತಿಂದಿಲ್ಲ ಅಲ್ವಾ? ನೀವು ಯಾವುದ್ರಲ್ಲೂ ತಿಂದಿಲ್ಲ ಅಲ್ವಾ? ನೀವು ಟೇಸ್ಟ್ ಮಾಡ್ರಿ, ನೀವು ತಿಂದು ಬದುಕಿದ್ರೆ. ನೀವು ತಿಂದು ಬದುಕಿ, ನಾನೇ ತಿನ್ನಲ್ವಾ? ಯಾರು ತಿನ್ನಲ್ವಾ? ಇದು ನಿಮಗೆ ಮಾತ್ರ gift. ಆಮೇಲೆ ನಾವು ತಿನ್ನೋಣ. Program ಮುಗಿದ್ಮೇಲೆ ಈಗ ನನಗೆ ನಂಬಿಕೆ ಬರಬೇಕು ಅಂದ್ರೆ ಯಾರು ತಿನ್ನಿಪ್ಪ. ಚಲೋ ಒಂದು ಚಪ್ಪಾಳೆ ಹೊಡೆಯೋದು ನಿಮಗಾಗಿ. ನೀವು ಈಗ ಸೇವಿಸಬಹುದು. ಚೆನ್ನಾಗಿದೆಯಾ? ಖಂಡಿತ. ನೀವು ಎಂಜಲ್ ಮಾಡಿದ್ನ ನಾನು ಹೆಂಗೆ ತಿನ್ಲಿ? ಇದು ಮೋಸ ಮಾಡಿದ್ರು ಇದು ಮೋಸ. ಆದರೂ ಪರವಾಗಿಲ್ಲ, ನಿಮ್ಮನ್ನು ನಾನು ಸಹೋದರಿ ಎಂದು ಭಾವಿಸಿ ತಿನ್ನಲಿದ್ದೇನೆ. ಇಲ್ಲಿ ಎಲ್ಲರೂ ಮುಂದೆನೂ ನೋಡ್ಕೊಂಡು ತಿನ್ನಕ್ಕಲ್ಲ, ಪ್ಲೀಸ್. ನಿಜವಾಗ್ಲೂ ತಿಂತೀನಿ, ಬಿಲೀವ್. ಕಟ್ ಮಾಡ್ತೀನಿ. ಹಂಗಾರೆ ನಾವೇ ಕಟ್ ಮಾಡಿ ತಿನ್ನುವ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಕಾರ್ಯಕ್ರಮ ಅಂತ ಅನಿಸ್ತಾ ನಿಮ್ಗೆ? ಸುಮ್ಮನೆ ಮಾತಾಡ್ತಾ ಕೂತಿದ್ವಿ ಅಂತ ಖಂಡಿತವಾಗ್ಲಿಲ್ಲ. ನಾನು ಕಾರ್ಯಕ್ರಮಕ್ಕೆ ಬರುವಾಗ ತುಂಬ ಹೆದರ್ಕೊಂಡಿದ್ದೆ. ನಾನು ತುಂಬ ಶಾರ್ಟ್ ಟೈಮಲ್ಲಿ ಬರೋಕ್ಕೆ ಅಂತ ಒಪ್ಕೊಂಡೆ. ಸಾಮಾನ್ಯವಾಗಿ ಒಬ್ಬ ಹೆಣ್ಮಕ್ಳು ಕೇಳೋ ಕ್ವಶನ್ನೇ ತಡೆಯೋಕ್ಕಾಗಲ್ಲ. ಇನ್ನು 6 ಜನ ಕೂತ್ಕೊಂಡು ನಮ್ಮ ಮೇಲೆ ದಾಳಿ ನಡೆಸ್ತಾರಲ್ಲಪ್ಪ ಅಂತ ತುಂಬ ಹೆದರ್ಕೊಂಡಿದ್ದೆ. ಈಗ ಅನಿಸ್ತಾ ಇದೆ? ಪಾಪ ತುಂಬ ಒಳ್ಳೆಯವ್ರು ನೀವೆಲ್ಲ, ತುಂಬ ಒಳ್ಳೆ. ಇನ್ನೊಂದೇ ಲಾಸ್ಟ್ ಕ್ವೆಶ್ಚನ್. ಏನು ಹೇಳಿ? ಇಷ್ಟು ನಗ್ತೀರಾ, ಇಷ್ಟು ಜೋವಿಯಲ್ ಆಗಿರ್ತೀರಾ, ಆದ್ರೆ ನೀವು ನೋಡಿದ ತಕ್ಷಣ ಜನ ಅಳಕ್ ಶುರು ಮಾಡ್ತಾರೆ, ಕೈಯಲ್ಲಿ ಕರ್ಚಿ ಬಿಟ್ಕೊಂಡು ಒರೆಸ್ಕೊತಾ ಇರ್ತಾರೆ. ಜೊತೆಗೆ ಇಡೀ ಮಹಿಳಾ ಸಮೂಹವನ್ನ ಚೆನ್ನಾಗಿ ಅಳಿಸಿದ ಇಡೀ ಪ್ರಶಸ್ತಿ ಅದು ಶ್ರುತಿ ಅವ್ರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಎಕ್ಸ್ಪ್ರೆಷನ್ ನಿಮ್ಗೆ? ಅದೇ ಎಕ್ಸ್ಪ್ರೆಷನ್ ಹೊಗಳ್ತಾ ಇದ್ರಿ ತಾನೆ, ರಿಸೀವ್ ಮಾಡ್ತಾ ಇದ್ದೀನಿ. ಅಲ್ಲ, ಓಕೆ, ಇವಾಗ ಜೋವಿಯಲ್ ಶ್ರುತಿ ಆ ವರ್ಡ್ಸ್ ನ ಕೇಳಿಸ್ಕೊಂಡ್ರೆ ಹೆಂಗೆ? ಎಲ್ಲರನ್ನ ಅಳಿಸಿದಂತಹ ದೊಡ್ಡ ಪ್ರಶಸ್ತಿ ಶ್ರುತಿ ಅವರಿಗೆ ಸಿಕ್ಕಿದೆ ಅಂದಾಗ ತುಂಬಾ ಖುಷಿ ಆಗತ್ತು. ಇದು ಸಾಧ್ಯನಾ ಅಂತ ನನ್ನ ಕೈಲಿ, ಇದು ಸಾಧ್ಯನಾ? ಪ್ಲೀಸ್ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಹೇಳಿಲ್ಲ, ಅಳಬೇಕು. ಅಳುವಂತದ್ದೇನೋ ಬರಲ್ಲ ಮೇಡಮ್. ಬೇಕಾದ್ರೆ ನೀವು ಏನಾದ್ರು ಹೇಳಿ. ಗ್ಲಿಸರಿನ್ ಕೊಟ್ನಲ್ಲ. ಇಲ್ಲ, ನೀವು ಏನಾದ್ರು ಹೇಳಿ. ಬೆಳಗ್ಗೆಯಿಂದ ಹೊಟ್ಟೆ ಹಸುತ್ತಾ ಇತ್ತು, ಆದ್ರೆ ಇಲ್ಲೆಲ್ಲ ಡ್ರೆಸ್ ಮಾಡ್ಕೊಳ್ತಾ ಇದ್ದೆ, ತಿಂಡಿ ತಿನ್ನಕ್ಕೆ ಆಗಿಲ್ಲ ಅಂತ ಹೇಳಿ ಪಟ್ಟನ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಲ್ಲ, ಒಂದು ಕಾಮಿಡಿ ರೋಲ್ದೇನೆ ಒಂದು ಡೈಲಾಗ್ ಹೇಳಿ. ಯಾವ್ದಾದ್ರೆ ಈಗ ಕಲ್ಪನಾ ಬಂತಲ್ಲ, ಅದ್ರದ್ದೇ ಒಂದು ಡೈಲಾಗ್ ಹೇಳಿ. ಕಲ್ಪನಾದಲ್ಲಿ ದೆವ್ವ ಬರ್ತಾ ಇರುತ್ತೆ. ಪೂಜಾರಿ ಹೇಳಿರ್ತಾನೆ, ಸೊ ನೀವು ರಕ್ತ ಹಾಕಿ ಇಲ್ಲಿ ಇಟ್ರೇನೆ ದೆವ್ವ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು. ಅಂದರೆ ದೆವ್ವ ಬಂದು ಆ ರಕ್ತನ ಟೆಸ್ಟ್ ಮಾಡ್ಬಿಟ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟಿರ್ತಾನೆ ಪೂಜಾರಿ. ಸೊ ಎಲ್ಲ ಟೆಸ್ಟು ಮುಗಿಸ್ಬಿಟ್ಟಿರ್ತೀವಿ. 75% ಈ ಮನೇಲಿ ದೆವ್ವ ಇರೋದೆ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು 100% ದೆವ್ವ ಇದೆ ಅಂತ ಗೊತ್ತಾಗೋದು ಈ ಬ್ಲಡ್ನ ಹಾಕಬೇಕು ಅಂತ. ಪೂಜಾರಿ ಹೇಳುವಾಗಲೇ ಹೇಳ್ತೀನಿ, ಉಮಾಶ್ ಅವ್ರು ನನ್ನ ಕಡೆ ತಂದು ನಾ ಮಾಡಂಗಿಲ್ಲ ಅಂತೀನಿ, ನೀನೇ ಹಾಕವಾ ಅಂತೀನಿ. ಅವರು ದೆವ್ವ ಇನ್ನೇ ಯಾವ ಕಡೆನೋ ಬರ್ತಾ ಇದೆ ಅಂತ ಇನ್ನೇನು ಬ್ಲಡ್ ಹಾಕ್ಬೇಕು ಅನ್ನೋ ಓಡಾಗ್ಬಿಡ್ತಾ ಇರ್ತೀನಿ. ಜಾನು ಪ್ಲೀಸ್ ಕಣೆ ಕೋಆಪರೇಷನ್ ಮಾಡಿ, ನನ್ನ ಬ್ಲಡ್ ಹಾಕ್ಬಿಡ್ತೀನಿ ಕಣೆ. ಅಂದರೆ ಈ ಮುದುಕಿ ಚುಚ್ಕೊಂಡು ಬ್ಲಡ್ ತೆಗಿಯೋ ಅಷ್ಟ್ರಲ್ಲಿ ದೆವ್ವ ಬಂದು ನಾನು ಸಾಯಿಸ್ತೈತಲ್ಲಪ್ಪ. ಮುದುಕಿ ಚುಚ್ಕೊಳ್ಬೇ ಲಗುನ ಅಂದರೆ ಪಿನ್ನು ಸಿಗ್ತಾ ಇಲ್ವೇ ಅಂದರೆ ಪಿನ್ನು ಹುಡುಕ್ತಾ ಇರ್ತಾಳೆ. ಅಲ್ಲೆಲ್ಲ ಜಂಪರಾಗಿ ಸಿಗ್ಸಿರ್ತೀನಿ ನೋಡೋ ಪಿನ್ನ ಅಂತ ಅಂದಾಗ ಅವಳು ಪಿನ್ ಸಿಕ್ಬಿಟ್ಟು ಅದು ಟೆನ್ಷನ್ಗೆ ಪಿನ್ ಎಲ್ಲಿಟ್ಟೆ ಅಂತ ಮರ್ತಾಯ್ತು ಅಂತಂದರೆ ಹಿಂಗೆ ತೆಗೆದು ಎಲ್ಲೆಲ್ಲಿ ಚುಚ್ಕೋಬೇಕು ಜಾನು ಅಂದ್ಬಿಟ್ಟು ನಾನು ಹೊಡೆದ್ಬಿಡ್ತೀನಿ. ನನಗೆ ಇವಳು ತೆಗೆದು ರಕ್ತ ಬರೆಸೋ ಅಷ್ಟರಲ್ಲಿ ದೆವ್ವ ಬಂದು ನಾನು ಸಾಯಿಸಾಗ್ಬಿಡ್ತೈತಿ. ನಾನು ಸತ್ನೋ ಯಪ್ಪ ಇವತ್ತು ಲವು ಚುಚ್ಕೋಬೇ ಅಂದರೆ ಎಲ್ಲೆಲ್ಲಿ ಚುಚ್ಕೊಳ್ಳಿ ನಾಪನ ಅದು ನಾನೇ ಹೇಳ್ಕೊಡ್ಬೇಕಲ್ಲ ಇಲ್ಲಿ ಚುಚ್ಚ ಅಂತ ಅವಳು ಬೆಳ್ಳಿ ಚುಚ್ಚಿ ರಕ್ತ ಹಾಕ್ಸಿ
ಅವಳು ಜುಟ್ಟಿ ಹಿಡ್ಕೊಂಡು ಬಾ ಸಾಕು ಅಂದ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತೀನಿ. ಇಟ್ ವಾಸ್ ಲವ್ಲಿ ಸೀನ್ ನನಗೆ. ಇಲ್ಲೇ ಫಿಲಮ್ ನೋಡ್ದಂಗೆ ಐತಿ ಏ ಅಂದ್ಬಿಟ್ಟು ಸಿನಿಮಾಗೆ ಹೋಗದೆ ಇರಬೇಡಿ. ಓಕೆ, ಹಾಗಾದ್ರೆ ಶ್ರುತಿ ಅವರ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಜೊತೆ ಮಾತಾಡಿದ್ರೆ, ಶ್ರುತಿ ಅವರು ನಮಗೆ ಗೆಸ್ಟ್ ಆಗಿ ಬರ್ತಾರೆ ಅಂದ್ರೆ ನಾವೆಲ್ಲ ಅಯ್ಯೋ ಅಳೋ ಸೀನ್ ಇದೆ ಅಂತ ಅನ್ಕೊಂಡಿದ್ವಿ. ಬಟ್ ನಕ್ಕು ಎಲ್ಲರ ಹಲ್ಲುಗಳನ್ನ ತೋರಿಸ್ಬಿಟ್ಟಿದ್ದೀವಿ. ಅಲ್ವಾ, ಎಲ್ಲರೂ ಚೆನ್ನಾಗಿದೆ ಮಾತ್ರ. ಸೊ ನೀವು ಕೂಡ ಎಂಜಾಯ್ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಡೆಫಿನೆಟ್ ಆಗಿ ನನಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಎಲ್ಲ ರಂಗದಲ್ಲಿ ಇರಬೇಕು ಅಂತ ಆಸೆ. ಟಿ ವಿ ಶೋಗಳಲ್ಲಿ ತುಂಬ ಲಕ್ಷಣವಾಗಿ ಕಾಣ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ತುಂಬ ಪಟಪಟ ಅಂತ ಮಾತಾಡ್ತಾರೆ, ತುಂಬ ಜ್ಞಾಪಕ ಶಕ್ತಿ ಜಾಸ್ತಿ. ನೀವು ಆವಾಗಲೇ ಮಾತಾಡಿದಾಗೆ ಹೆಣ್ಮಕ್ಳನ್ನ ತುಂಬ ಮೇನ್ ಸ್ಟ್ರೀಮ್ಗೆ ಕರ್ಕೊಂಡು ಬರ್ತಾರೆ ಅಂತ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ವೈಯಕ್ತಿಕವಾಗಿ ನಿಮ್ಮೆಲ್ಲರ ಜೀವನದಲ್ಲೂ ದೇವರು ಯಶಸ್ಸನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಶ್ರುತಿ ಅವರು ತಮ್ಮ ಬದುಕಿನ ಎಳೆಯ ಪ್ರತಿಯೊಂದು ಘಟನೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅಳು ಅನ್ನುವಂಥ ಪ್ರಾಡಕ್ಟನ್ನು ಸೇಲ್ ಮಾಡಿದವರೇ ಶ್ರುತಿ. ಜೊತೆಗೆ ಗ್ಲಾಮರ್ ಅಥವಾ ಎಕ್ಸ್ಪೋಸ್ ಮಾಡಿದ್ರೆ ಮಾತ್ರ ಹೀರೋಯಿನ್ಗಳು ನಿಲ್ತಾರೆ ಅನ್ನೋ ಒಂದು ಕಾಲ ಇತ್ತು, ಈಗಲೂ ಕೂಡ ಇದೆ. ಆದರೆ ಅದೆಲ್ಲವನ್ನ ಸುಳ್ಳು ಮಾಡಿದಂಥವರು ಶ್ರುತಿ. ನಮ್ಮನೆ ಹುಡುಗಿ ಶ್ರುತಿ ಅಂತ ಪ್ರತಿಯೊಬ್ಬರು ಕೂಡ ಈಗಲೂ ಕೂಡ ಪ್ರೀತಿಸ್ತಾರೆ, ಒಪ್ಕೊಂಡಿದ್ದಾರೆ, ಸ್ವಾಗತಿಸ್ತಾರೆ. ಹಾಗಾದರೆ ಶ್ರುತಿ ಅವರ ಜೀವನದಲ್ಲಿ ಶ್ರುತಿಯೂ ಇದೆ, ಸಂತೋಷದ ಸಮುದ್ರ ಇದೆ, ನಗುವಿನ ಅಲೆ ಇದೆ, ರಾಗ ತಾಳ ಎಲ್ಲವೂ ಕೂಡ ಸುಂದರವಾದ ಅವರ ಒಂದು ಬದುಕೆ ಒಂದು ಸುಂದರವಾದ ಹಾಡಾಗಿದೆ. ಆ ಹಾಡು ನಿರಂತರವಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.